ಎಲ್ಲರಿಗೂ ಬೆಳಗಿನ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಆಸ್ಪಿರೆಂಟ್ಸ್. ಎಲ್ಲ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ನನಗಂತೂ ಈ ಕಮಿಟ್ಮೆಂಟ್ಸಿಂದ ನಿಜವಾಗ್ಲೂ ಈ ಸಲ ನಂಗೆ ಓದೋಕ್ಕಾಗತ್ತಾ ಹಾಗೆ ಹೇಗೆ ಅಂತ ಸಿಕ್ಕಾಬಟ್ಟೆ ತಲೆ ಕೆಟ್ಟೋಗಿತ್ತು. ಸೊ ಕಮಿಟ್ಮೆಂಟ್ಸ್ ಅಂದರೆ ದೊಡ್ಡ ರೀತಿಯಾಗಿ ಅದು ಇದು ಏನೂ ಅಲ್ಲ. ಸೊ ಕಮಿಟ್ಮೆಂಟ್ಸ್ ಅಂದರೆ ಒಂದು ರೀತಿಯಾಗಿ ಈಗ ಹೇಳೋದಾದರೆ ಒಂದು ರೀತಿ ಜವಾಬ್ದಾರಿ. ಸೊ ಅದನ್ನು ನಾನು ಇವಾಗಲಿಂದನೇ ನಿಭಾಯಿಸಬೇಕು ಅಂತ ನನಗೆ ನಾನೇ ಒಂದು ಏನಂತಾರೆ ಟಾಸ್ಕ್ನ ತಗೊಂಡು ನಾನು ಮಾಡ್ತಿದ್ದೀನಿ. ಸೊ ಇವಾಗ ನನಗೆ ಸೆಲ್ಫ್ ಮೋಟಿವೇಶನ್ ಸಿಕ್ಕಿದೆ. ಅದು ಯಾವ ರೀತಿ ಸಿಕ್ಕಿದೆ ಆ್ಯಂಡ್ ಇದು ನನಗೆ ಓದೋದಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಕಂಟಿನ್ಯೂಯಸ್ ಆಗಿ ಇವತ್ತು 12th ಡೇ ನಾನು ಈ ರೀತಿ ಓದ್ತಾ ಇರೋದು. ಸೊ ಹೌದು, 8 ಅವರ್ಸ್ 9 ಅವರ್ಸ್ 10 ಅವರ್ಸ್ ಎಂಥದ್ದೇ ಕೆಲಸ ಇರಲಿ ನಾನು ಓದಲೇಬೇಕು ಆ್ಯಂಡ್ ನಾನು ಯಾವುದೇ ಜಾಗದಲ್ಲಿ ಕೂತಿದ್ರು ನಾನು ಓದಲೇಬೇಕು ಅಂತ ಅಂದ್ಬಿಟ್ಟು ಓದ್ತಾ ಇದ್ದೀನಿ. ಸೊ ಏನು ನನಗೆ ಈ ಒಂದು ಕನ್ಸಿಸ್ಟೆನ್ಸಿನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು ಆ್ಯಂಡ್ ನನಗೇನು ಸೆಲ್ಫ್ ಮೋಟಿವೇಟ್ ಮಾಡ್ತು ಅಂತ ಹೇಳ್ತೀನಿ ಕೇಳಿ. ಜಸ್ಟ್ ಸಿಂಪಲ್, ನಿಮ್ಗೆಲ್ಲರಿಗೂ ಗೊತ್ತಿರೋದೆ, ಏನೋ ನನಗೆ ಡಿಫ್ರೆಂಟಾಗಿ ಏನೂ ಇಲ್ಲ. ಈಗೊಂದು 15 ಡೇಸ್ ಬ್ಯಾಕ್ ನನಗೆ ತುಂಬಾ ಹುಷಾರಿರಲಿಲ್ಲ. ಏನಾಗಿತ್ತು ಅಂದರೆ ಜ್ವರ, ಶೀತ, ಕೆಮ್ಮು. ಸೊ ಅದೇನಾಯಿತು ಅಂದರೆ ಶೀತ ಜಾಸ್ತಿ ಆಗಿಬಿಟ್ಟು ಲಂಗ್ಸಲ್ಲೆಲ್ಲ ಫುಲ್ ಇದು ಕಫ ಕಟ್ಕೊಂಡ್ಬಿಟ್ಟು ಸೊ ಏನಾಯಿತು ಅಂತ ಅಂದರೆ ಉಸಿರಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ನನಗೆ. ಸೊ ಮಲ್ಕೊಬಿಟ್ರೆ ಫುಲ್ ವೀಸಿಂಗ್ ಸ್ಟಾರ್ಟ್ ಆಗೋದು. ಸೊ ಕುತ್ಕೊಂಡೇ ಇರಬೇಕಿತ್ತು ಆ್ಯಂಡ್ ಕುತ್ಕೊಂಡ್ರೆ ಮಲ್ಕೊಂಡ್ರೆ ಲೈಕ್ ಹೆಂಗಾಗೋದು ಅಂದರೆ ಡ್ರೈ ಆಗಿದ ತಕ್ಷಣ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗೋದು, ಭಾಳ ಹಿಂಸೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಆವಾಗ ನನಗೆ ಏನಾಗುತ್ತೆ ಅಂದರೆ ಯೂಶ್ವಲಿ ಈ ರೀತಿ ಎಲ್ಲ ಕೆಮ್ಮು ಬಂದಾಗ ಎಲ್ಲ ಆದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತಲ್ವ. ಸೊ ಆವಾಗ ನನಗೆ ಹಿಂಗೆ ಹಾರ್ಟ್ ಬೀಟ್ ಜಾಸ್ತಿ ಆಯಿತು. ನಾನು ಇಷ್ಟು ದಿವಸದಲ್ಲಿ ಗಮನಿಸಿರಲಿಲ್ಲ. ಸೊ ಆ ಹಾರ್ಟ್ ಬೀಟ್ ಜಾಸ್ತಿ ಆದಾಗ ನನಗೆ ಆಲ್ಮೋಸ್ಟ್ ಅವಾಗ ನಾನು LKG ಅಥವಾ UKG, ಯಾಕೆಂದರೆ ನನಗೆ ಕೃಷ್ಣ ಸ್ಕೂಲ್ಗೆ ಹೋಗ್ತಿದ್ದು ನೆನಪಿದೆ ಅಷ್ಟೇ. ಸೊ ಅವಾಗ ಈಗೇನೇ ಹುಷಾರಿರಲಿಲ್ಲ, ನಂಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿತ್ತು. ಹಂಗೆ ನಮ್ಮ ಅಜ್ಜಿ ಕೂತ್ಕೊಂಡು ನಾನು ನೋಡ್ಕೊಳ್ತಿದ್ರಲ್ಲ. ಸೊ ಅವಾಗ ನಾನು ಕೇಳಿದೆ, ಏನಕ್ಕೆ ಹಿಂಗೆ ಹೊಡ್ಕೊಳ್ತಿದ್ದೆ, ಇದು ಹಾರ್ಟ್ ಅಂತಾರಲ್ಲ ಏನಕ್ಕೆ ಹಿಂಗೆ ಹೊಡ್ಕೊತಿದ್ದೆ, ಇದು ಯಾವಾಗಲೂ ನಿಲ್ಲೋದೇ ಇಲ್ವಾ, ಹಿಂಗೆ ಇರುತ್ತಾ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ನಂಗೆ ಗೊತ್ತಿಲ್ಲ ಅಲ್ಲ, ಸಣ್ಣ ಮಗು, ಅದು ಯಾರಿಗೆ ತಾನೆ, ನಂಗೆ ಅಷ್ಟೊಂದೆಲ್ಲ ನಿಜವಾಗ್ಲೂ ಅಷ್ಟೆಲ್ಲ ಓದು ನಂಗೆ ಅವೆಲ್ಲ ಗೊತ್ತೂ ಇರಲಿಲ್ಲ. ಆ್ಯಂಡ್ ಅವಾಗೇನು ನನ್ನಂಥ ಟಾಪರು ಎಲ್ಲ ಅನ್ನೋದಕ್ಕೆ LKG ಮಕ್ಕಳಿಗೆಲ್ಲ ಏನು ಗೊತ್ತಿರುತ್ತೆ ಹಾರ್ಟ್ ಬಗ್ಗೆ. ಸೊ ಅವಾಗ ನಾನು ಈ ರೀತಿ ಕೇಳಿದಾಗ ನಮ್ಮ ಅಜ್ಜಿ ಏನಂತ ಹೇಳಿದ್ರು ಅಂತ ಅಂದರೆ, ಹಾರ್ಟು ನಮಗೆ ಪ್ರಾಮಿಸ್ ಮಾಡಿರುತ್ತಂತೆ. ಸೊ ಏನಂತ ಅಂದರೆ, ನೀನು ಕೂತ್ಕೊಂಡಿದ್ರು ಕೂಡ ನಾನಂತೂ ನಿಲ್ಲಲ್ಲ, ನಾನು ಯಾವಾಗಲೂ ಓಡ್ತಾನೆ ಇರ್ತೀನಿ. ಸೊ ನಾನು ಓಡ್ತಿರ್ತೀನಲ್ವ, ಸೊ ಆವಾಗ ನಿನಗೆ ಅನಿಸುತ್ತೆ ನೀನು ಏನಾದ್ರು ಮಾಡಬೇಕು ಅಂತ ಅಂದ್ಬಿಟ್ಟು ನಂಗೆ ಅದು ಚಿಕ್ಕದ್ರಲ್ಲಿ ಅಷ್ಟು ಅರ್ಥ ಆಗಿರಲಿಲ್ಲ. ಆಮೇಲೆ ಏನನ್ನಿಸ್ತು, ಆಮೇಲೆ ನಾನೇನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಚಿಕ್ಕದ್ರಿಂದ ನಾನು ಹಾರ್ಟು ಓಡ್ತಿದ್ದೆ ಅಲ್ವಾ, ನಾನು ಓಡ್ತೀನಿ ಅಂತ ಅಂದ್ಬಿಟ್ಟು ಸ್ಕಿಪ್ಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಓಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗಿದ್ದು ಅವಾಗ ಚಿಕ್ಕದ್ರಲ್ಲಿ ಗೊತ್ತಿರಲಿಲ್ಲ. ಸೊ ನಾನು ಇಷ್ಟು ಹೈಟ್ ನಾನು ಬರಬೇಕು ಅಂತ ನಾನು ಸ್ವಲ್ಪ ಹೈಟ್ ಜಾಸ್ತಿ ಇದ್ದೀನಿ. ಸೊ ಇಷ್ಟು ಹೈಟ್ ಬರಬೇಕಂದ್ರೆ ಮೇ ಬಿ ನನಗೆ ಹಾರ್ಟೇ ಮೋಟಿವೇಶನ್ ಅವಾಗ ನನಗೆ ಕೊಡ್ತು ಅನಿಸುತ್ತೆ. ಆಮೇಲೆ ಇವಾಗ ಮೊನ್ನೆ ನನಗೆ ಇದೇನು ಮೋಟಿವೇಶನ್ ಆಯಿತು ಅಂತ ಅಂದರೆ, ಹಿಂಗೆ ಸಿಕ್ಕಾಬಟ್ಟೆ ಹುಷಾರಿರಲಿಲ್ಲ, ಮನೇಲಿ ಎಲ್ಲರೂ ಕಾಲ್ ಮಾಡಿರ್ತಿದ್ರು. ಸೊ ಹಾಗೆ ಅದು ತಗೋ ಇದು ತಗೋ ಅಂತೆಲ್ಲ. ಆವಾಗ ನನಗೆ ಹಿಂಗೆ ನೆನಪಾಯಿತು ಆ್ಯಂಡ್ ನಮ್ಮ ಅಜ್ಜಿಗೆ ನಾನು ಹಿಂಗೆ ಅಂದೆ. ಸೊ ನೀವು ಹಿಂಗೆ ಅಂದಿದ್ರಲ್ಲ, ನನಗಿದು ನೆನಪಾಯಿತು ಅಂತ ಅಂದ್ಬಿಟ್ಟು, ಅದಷ್ಟೇ ನೆನಪು ಮಾಡ್ಕೊ, ನಿನಗೇನಕ್ಕೂ ಲೈಫಲ್ಲಿ ಲೈಕ್ ಡಿಮೋಟಿವೇಟ್ ನಿನಗೆ ಅನಿಸಲ್ಲ ಅಂತ ಅಂದರು. ಆ್ಯಂಡ್ ಇದನ್ನೇ ಸ್ವಲ್ಪ ಕೂತ್ಕೊಂಡು ಹಂಗೆ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ನಲ್ಲ, ಸೊ ಹಂಗೆ ಯೋಚನೆ ಮಾಡಿದೆ. ಏನಂತ ಅಂದರೆ, ಇವತ್ತು ನಾವು 1 ಸೆಕೆಂಡು ಅಯ್ಯೋ ಬಿಡು 1 ಸೆಕೆಂಡ್ ಅನ್ನೋದೇನು, ನಾವು ಚೆನ್ನಾಗಿ ರೀಲ್ಸ್ ನೋಡ್ತಾ ಕುತ್ಕೊಳ್ತು ಅಂದರೆ 1 ಅವರ್ ಕೂಡ ರೀಲ್ಸ್ ನೋಡ್ತೀವಿ, ಸೊ ಶಾರ್ಟ್ಸ್ ನೋಡ್ತೀವಿ, ಅಥವಾ ಏನೇ ಒಂದು ಟೈಮ್ನ ಹಾಳು ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾನೇ ಸಾಕು. ಸೊ ಸೋಷಿಯಲ್ ಮೀಡಿಯಾ ಇಲ್ಲ ಅಂತ ಅಂದರೆ ಇನ್ನೇನು, ಯಾರ್ದಾರ ಬಗ್ಗೆ ಯಾರಾದರೂ ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಆ ಥರ ಯಾರಿಗೆ ಕೇಳೋ ಅಂಥ ಆಸೆ ಇರುತ್ತೆ ಅವರಂತೂ ಕುತ್ಕೊಂಡ್ಬಿಟ್ರೆ ಅಲ್ಲೇ ಟೈಮ್ ಅಂತೂ ಹಾಳಾಗೋಗುತ್ತೆ. ಸೊ ಇದು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಅಷ್ಟೇನೆ. ಸೊ ಈ ರೀತಿ ಟೈಮ್ ಹಾಳಾಗೋಗುತ್ತೆ. ಅದೇ ನಮ್ಮ ಹಾರ್ಟ್ ಆಗಿರ್ಬೋದು ಅಥವಾ ನಮ್ಮ ಬಾಡಿ ಪಾರ್ಟ್ಸ್ ಯಾವುದೇ ಒಂದು ಆಗಿರ್ಬೋದು, ಅದು ಏನು ಫಂಕ್ಷನ್ ಇರುತ್ತೆ ಅದನ್ನು ವರ್ಕ್ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ನೆಕ್ಸ್ಟ್ ಮುಂದೇನು ಕತೆ, ಜಸ್ಟ್ ಯೋಚನೆ ಮಾಡಿ. ಸೊ ಇವತ್ತು ನಾವು ಟೈಮ್ನ ಈ ರೀತಿ ವೇಸ್ಟ್ ಮಾಡಿಕೊಂಡು ಅಥವಾ ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಇದೆ, ಹೌದು ಕೆಲಸ ಕಂಪ್ಲೀಟ್ ಆಗಿತ್ತು, ಅದನ್ನು ಪ್ರೊಡಕ್ಟಿವ್ ಆಗಿ ಮಾಡಿದ್ರೆ ಸಂತೋಷ. ಇವಾಗ ನಾನು 1 hour 2 hour ಏನಕ್ಕಾದರೂ ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಈಗ ಅದರಿಂದ ನನಗೆ ಮೇನ್ಲಿ ನನಗೆ ಒಂದು ಸ್ವಲ್ಪ ದುಡ್ಡಂತೂ ಬೇಕಾಗಿರುತ್ತೆ. ಸೊ ಅದ್ರಲ್ಲಿ ನಂಗೆ ದುಡ್ಡು ಸಿಗ್ತಾ ಇಲ್ಲ ಬೇಡ, ಅಟ್ಲೀಸ್ಟ್ ನನಗೆ ನೆಮ್ಮದಿ ಸಿಗ್ತಾ, ಸೊ ಅಲ್ಲಿಂದ ನಂಗೆ ಒಂದು ಸ್ವಲ್ಪ ಸಂತೋಷ ಆದರೂ ಸಿಗ್ತಾ, ಓಕೆ ಅದರಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಸೊ ಏನಿಲ್ಲ ಎಂತಿಲ್ಲ ಕೂತ್ಕೊಂಡು ಅದೇನೋ ಹೇಳ್ತಾರಲ್ಲ, ಯಾರೋ ಬಿಟ್ಟೋಗಿರೋರಿಗೆ ನೆನಪಿಸ್ಕೊಳ್ಳೋದು ಅಥವಾ ಯಾರೋ ಮೋಸ ಮಾಡಿರೋದನ್ನ ನೆನಪಿಸ್ಕೊಳ್ಳೋದು ಅಥವಾ ಬೇಡವಿಲ್ದಿರೋ ಆಲೋಚನೆಗಳು, ಅವ್ರು ನನ್ನ ಹಿಂಗೆ ಅಂತಾರೆ, ಅವ್ರು ನನಗೆ ಹಂಗೆ ಅಂತಾರೆ, ಅಥವಾ ನನಗೆ ಓದೋಕ್ಕಾಗತ್ತಾ, ನನಗಿದು ಮಾಡೋಕ್ಕಾಗತ್ತಾ, ಬರೀ ಕ್ವೆಶ್ಚನ್ ಮಾರ್ಕ್ಗಳೇ ಇದ್ದಾಗ
ನಾವು ಏನು ಮಾಡೋದಕ್ಕೂ ಆಗಲ್ಲ. ಜಸ್ಟ್ ಯೋಚನೆ ಮಾಡಿ, ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಸರಿಯಾಗಿದ್ದು ಎಲ್ಲ ಸರಿಯಾಗಿ ಕೆಲಸ ಮಾಡ್ತಿದೆ ಅಂದರೆ ಆ್ಯಂಡ್ ನಮಗೆ ಎಲ್ಲದನ್ನು ಮಾಡೋ ಅರ್ಹತೆ ಅಂತೂ ಖಂಡಿತ ಇರುತ್ತೆ. ಆ್ಯಂಡ್ ನಿಮಗೆ ಗೊತ್ತು ಎಷ್ಟು ಜನ ಅಂಗವಿಕಲರು ಎಲ್ಲ ಥರ ಕ್ಷೇತ್ರದಲ್ಲೂ ಇವಾಗಿದ್ದಾರೆ. ಸೊ ಅವ್ರನ್ನ ನೋಡಿ ನಾವು ನಿಜವಾಗ್ಲೂ ಇನ್ನೂ ಮೋಟಿವೇಟ್ ಆಗ್ಬೋದು. ಸೊ ಅವಾಗ ನಾನು ಅಂದ್ಕೊಂಡೆ, ಅದು ಏನೇ ಕೆಲಸ ಇರಲಿ, ಈಗ ಹೇಗೆ ಹಾರ್ಟು ನಮಗೆ ಪ್ರಾಮಿಸ್ ಮಾಡಿರುತ್ತೆ ಅಂತ ಆಗಿದೆ ಅಲ್ವಾ, ಒಂದು ಮಾತು ನಾನು ಕೇಳಿಸ್ಕೊಂಡೆ ಅಲ್ವಾ, ಅದೇ ರೀತಿ ನನಗೆ ಇನ್ನೊಂದು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಏನೇ ಬರಲಿ ನಾನು UPSC ಮಾಡಲೇಬೇಕು, IAS ಆಗಲೇಬೇಕು ಅಂತ. ಇದಕ್ಕೆ ನಾನು ಪ್ರಯತ್ನನೇ ಪಡಲಿಲ್ಲ ಅಂದರೆ ಯಾವ ರೀತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಈಗ ಓಕೆ, ಇದೊಂದು ವರ್ಷ ನಾನು ಬರೀ ಈ ರೀತಿ ಕೆಲಸ ಮಾಡ್ತೀನಿ, ಬರೀ ಇದನ್ನೇ ಮಾಡ್ತೀನಿ ಅಂದ್ಕೊಂಡು ಕೂತ್ಕೊಂಡ್ರೆ 1 ವರ್ಷದಲ್ಲಿ 365 ದಿನ ಎಷ್ಟು ಅವರ್ಸ್ ವೇಸ್ಟ್ ಆಯಿತು, ಎಷ್ಟು ನಿಮಿಷ ವೇಸ್ಟ್ ಆಯಿತು. ಸೊ ಅದನ್ನೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ. ಅವತ್ತು ನನಗೆ ಗೊತ್ತಾಯಿತು, ಅವತ್ತು ಆ್ಯಕ್ಚುಲಿ ನನಗೆ 103 ಡಿಗ್ರಿ ಸೆಲ್ಸಿಯಸ್ ಜ್ವರ ಇದೆ, ಅಂದರೂ ಪರವಾಗಿಲ್ಲ ನಾನು ಕೂತ್ಕೊಂಡು ಓದಬೇಕು ಅಂತ 3 ಅವರ್ಸ್ ಕಂಟಿನ್ಯೂಸ್ ಆಗಿ ನಂಗೆ ಕೂರೋಕ್ಕಾಗ್ತಿಲ್ಲ ಅಂದರೆ ಕೂತ್ಕೊಂಡು ಓದಿದೆ. ಸೊ ಅವತ್ತಿಂದ ನನಗೊಂದು ಹಠ ಸ್ಟಾರ್ಟ್ ಆಯಿತು, ಎಂಥದೇ ಕೆಲಸ ಇರಲಿ ನನಗೆ ನಾನು ಮಾಡ್ಕೊಂಡಿರೋಂಥ ಪ್ರಾಮಿಸ್ ಆ್ಯಂಡ್ ನಮ್ಮವ್ರಿಗೆ ನಾನು ಮಾಡಿರೋಂಥ ಪ್ರಾಮಿಸ್ನ ನಾನು ಉಳಿಸ್ಕೊಳ್ಳೇಬೇಕು. ಒಂದು ರೀತಿ ನಾನು ಆ ರೀತಿ ನೋಡೋದಾದರೆ ನನ್ನ ಕೆಲಸನೂ ನಾನು ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಎಲ್ಲರ ಲೈಫಲ್ಲೂ ಎಲ್ಲದು ಸೆಟಲ್ ಆಗಿತ್ತು ಅಂದರೆ ಐ ಥಿಂಕ್ ಭಗವಂತನ ಯಾರು ನೆನಪಿಸ್ಕೊಳ್ಳಲ್ಲ ಅಂತ ಮೇ ಬಿ ಈ ರೀತಿ ಮಾಡುತ್ತೇನೋ ದೇವರು, ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಕೆಲಸನೂ ಈಕ್ವಲಾಗಿ ಬ್ಯಾಲೆನ್ಸ್ ಮಾಡಿಕೊಂಡು, ಯಾಕೆ ಆಚೆ ಕಡೆ ಯಾರು ಕೆಲಸ ಮಾಡ್ಕೊಂಡು ಓದ್ತಾ ಇಲ್ವಾ, ಸೊ ಇದನ್ನು ಇನ್ನೊಂಥರ ಮೋಟಿವೇಶನ್ ಆಗಿ ತೊಗೊಂಡು ಕೆಲಸನೂ ಮಾಡ್ತಾ ನಾನು ಓದ್ತಾ ಇದ್ದೀನಿ. ಸೊ ಇವತ್ತು ವಿಡಿಯೋ ನಾನು ಯಾವತ್ತೂ ನನ್ನ ಇವೆಂಟ್ಸ್ ನಾನು ಶೇರ್ ಮಾಡಿಲ್ಲ. ಸೊ ಸುಮ್ಮನೆ ಇದೊಂದು ಗ್ಲಿಮ್ಸ್ ಇರಲಿ ಅಂದ್ಬಿಟ್ಟು ನಾನು ಅಷ್ಟೇ ಆ ಒಂದು ಹೂವಿಂದು ನಾನು ಶೇರ್ ಮಾಡಿದ್ದು. ಸೊ ಇವತ್ತು ನಾನು ಇವೆಂಟಿಗೆ ಹೋಗಿ ಅಲ್ಲೊಂದು 4 ಅವರ್ ಇದ್ದುಬಿಟ್ಟು ಅಲ್ಲೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಇಲ್ಲಿಗೆ ಬಂದುಬಿಟ್ಟು ಸೊ ಇಷ್ಟಾದರೂ ಓದಿದ್ದೀನಿ. ಆ್ಯಂಡ್ ನೈಟ್ ಇವತ್ತು ಆದಷ್ಟು ಓದಿ 10 ಅವರ್ಸ್ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಇದೇ ರೀತಿ ಸದಾ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.